ಮುಂಚೆ ಸರ್ ಬನ್ನಿ ಸರ್ ಯಾರು ಜೈಲ್ ಆಗಿದ್ದಾರೆ ಇಟ್ಕೊಂಡ್ಬಿಡಿ ಎಲ್ಲ ಬೈಕ್ ಇಡಬೇಡ ಇದೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಲಾಸ್ಟ್ ಇಯರ್ ಏನೇನು ಗಾಂಜಾ ಸೀಸ್ ಆಗಿದೆ ಮತ್ತು ಬೇರೆ ಮಾದಕ ವಸ್ತು ಸೀಸ್ ಆಗಿದೆ NDPS ಆ್ಯಕ್ಟ್ ಕೇಸಸಲ್ಲಿ ಅದನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಸೊ ಅರೌಂಡ್ ಟೋಟಲ್ ನಮ್ಮಲ್ಲಿ 12 ಕೇಸಸ್ದು ನಮಗೆ ಪರ್ಮಿಷನ್ ಸಿಕ್ಕಿದೆ. ಸೊ 12 ಕೇಸಸಲ್ಲಿ ನಮಗೆ ಅರೌಂಡ್ 25 kg ಗಾಂಜಾ ಇದೆ, ಅದನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಬೇಸಿಕ್ಲಿ ಇದು ಎಲ್ಲ ಕೋರ್ಟಿಂದ ಪರ್ಮಿಷನ್ ಆದಮೇಲೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿ ನಾವು ಒಂದು ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಲ್ಲಿ ಸೆಂಚುರಿ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿ ಇದೆ. ಸೊ ಅಲ್ಲಿ ಇನ್ಸಿನರೇಟರ್ ಮುಖಾಂತರ ನಾವು ಅದನ್ನು ಡಿಸ್ಪೋಸ್ ಮಾಡ್ತೀವಿ. ಬೇಸಿಕ್ಲಿ ಅಲ್ಲಿ ಹೋಗಿ ಇಲ್ಲಿ ಬಂದ್ ಮಾಡ್ತಾರೆ. ಸೊ ನಮ್ಮ ಆಫೀಸರ್ಸ್ ಕೂಡ ಅಲ್ಲಿ ಹೋಗಿ ನಮಗೆ ಏನು ಸೀಸ್ ಆಗಿದೆ NDPS ಮಾದಕ ವಸ್ತು ಅದನ್ನು ಎಲ್ಲ ನಾವು ಇನ್ಸಿನರೇಷನ್ ಪ್ರೋಸೆಸ್ ಮುಖಾಂತರ ಡಿಸ್ಪೋಸ್ ಆಫ್ ಮಾಡ್ತೀವಿ. ಟೋಟಲ್ ಅರೌಂಡ್ 12 ಕೇಸಸಲ್ಲಿ 24 kg 758 ಗ್ರಾಮ್ ಗಾಂಜಾ ಇದೆ ನಮ್ಮ ಹತ್ರ ಈಗ. ಆ್ಯಂಡ್ ಅರೌಂಡ್ 9.5 lakhs ವ್ಯಾಲ್ಯೂ ಇದೆ ಈ ಗಾಂಜಾದು. ಸೊ ಈಗ ಈ ಡಿಸ್ಪೋಸ್ ಆಗ್ತಾ ಇದೆ. ಸೊ ಆಮೇಲೆ ನೆಕ್ಸ್ಟ್ ಬೇರೆ ಕೇಸಸಲ್ಲಿ ಏನು ಪೆಂಡಿಂಗ್ ಇದೆ ಅದನ್ನು ಕೂಡ ನಾವು ಇನ್ವೆಂಟ್ರಿ ಮಾಡಿ ಆಮೇಲೆ ಡಿಸ್ಪೋಸ್ ಮಾಡ್ತೀವಿ. ಸರ್ ಈ ವರ್ಷದಲ್ಲಿ ಟೋಟಲ್ ಎಷ್ಟು kg ಗಾಂಜಾ ಇಟ್ಟಿದ್ದೀವಿ? ನೋಡಿ ಈಗ ನಾವು ಟೋಟಲ್ 118 kg. ಸೊ ಟೋಟಲ್ ಅರೌಂಡ್ 118 kgs ಗಾಂಜಾ ಸೀಸ್ ಆಗಿದೆ ಲಾಸ್ಟ್ ವರ್ಷ. ಇದು ನಾವು 24 kg 758 ಗ್ರಾಮ್ ಇವತ್ತು ಏನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅದು ಎಲ್ಲ ಪ್ರೊಸೀಜರ್ ಮುಗ್ದಿದೆ. ಬೇಸಿಕ್ಲಿ 12 ಕೇಸಸಲ್ಲಿ ಏನು 12 ಕೇಸಸಲ್ಲಿ ಬೇರೆ ಬೇರೆ 2019 ಕೇಸಸ್ ಇದೆ, ಸ್ವಲ್ಪ ಕೇಸಸ್ 2023 ಇದೆ. ಸೊ ಈ ಕೇಸಸ್ದು ಎಲ್ಲ ಪ್ರೊಸೀಜರ್ ವಗೇರೆ ಮುಗಿದಿದೆ. ಕೋರ್ಟಿಂದ ಪರ್ಮಿಷನ್ ತಗೊಂಡು ನಾವು ಇದನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಬೇರೆ ಕೇಸಸ್ದು ಈಗ ಕೂಡ ಪೆಂಡಿಂಗ್ ಇದೆ, ಅದನ್ನು ಕೂಡ ನಾವು ಬೇಗ ರೆಡಿ ಮಾಡಿ ಅದನ್ನು ಕೂಡ ಡಿಸ್ಪೋಸ್ ಮಾಡ್ತೀವಿ. ಇದು ರೆಗ್ಯುಲರ್ ಪ್ರೋಸೆಸ್ ಇದೆ ಬೇಸಿಕ್ಲಿ. ಸೊ ಈ ನಮಗೆ ನಮ್ಮ DG ಆಫೀಸಿಂದ ಈ ಥರ ಸರ್ಕ್ಯುಲರ್ಸ್ ಬರುತ್ತೆ ಕಿ ರೆಗ್ಯುಲರ್ ಆಗಿ ಇದನ್ನು ಡಿಸ್ಪೋಸ್ ಮಾಡಬೇಕು. ಸೊ ಲಾಸ್ಟ್ ಇಯರ್ ಕೂಡ ಜೂನ್ ಟೈಮಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಕೂಡ ಜನವರಿಯಲ್ಲಿ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಜೂನಲ್ಲಿ ಕೂಡ ಮಾಡಿದ್ದಾರೆ. ಆಂಟಿ ಡ್ರಗ್ ಡೇ ಇದೆ ಜೂನಲ್ಲಿ, ಆ ಟೈಮ್ಗೆ ಆಚರಣೆ ಮಾಡಿ ದಬಾಸ್ಪೇಟೆಯಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಈ ಬಾರಿ ನಾವು ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಲ್ಲಿ ಡಿಸ್ಪೋಸ್ ಮಾಡ್ತಾ ಇದ್ದೀವಿ.